ರೋಹಿತ್ ನಗರದಲ್ಲಿ ಕೆಲಸ ಮಾಡುತ್ತಿದ್ದ. ವರ್ಷಗಳ ನಂತರ ಅವನು ಊರಿಗೆ ತನ್ನ ಬಾಲ್ಯ ಕಳೆದ ಅಜ್ಜಿ ಮನೆಗೆ ಹೋದ. ಆ ಹಳೆಯ ಮಣ್ಣು ಮನೆ ದ್ವಾರದಲ್ಲಿ ನಿಂತಾಗ ಬಾಲ್ಯದಲ್ಲಿ ಆಡಿದ ನೆನಪುಗಳು ಒಂದೊಂದಾಗಿ ಬಂತು. ಮನೆಯೊಳಗೆ ಕಾಲಿಟ್ಟ ಕೂಡಲೇ ಧೂಳಿನ ವಾಸನೆ, ಗೋಡೆಯ ಮೇಲಿನ ಅಜ್ಜಿಯ ಹಳೆಯ ಗಡಿಯಾರ, ಸಣ್ಣ ಸಣ್ಣ ಬಟ್ಟಲುಗಳ ಶಬ್ದ ಎಲ್ಲವೂ ಅವನ ಮನಸ್ಸನ್ನು ತಟ್ಟಿದವು. ಅವನು ಮನಸ್ವಚ್ಛ ಮಾಡುತ್ತಿದ್ದಾಗ ದರ್ಚಿಯಲ್ಲಿ ಹಳೆಯ ಮರದ ಪೆಟ್ಟಿಗೆ ಕಂಡಿತು. ಅದರಲ್ಲಿ ರೋಹಿತ್ಗೆ ಸರಿ ಸಮಯದಲ್ಲಿ ತೆರೆ ಎಂದು ಬರೆದಿತ್ತು. ಗತ ಪೆಟ್ಟಿಗೆಯ ಬೀಗವನ್ನು ಮುರಿದು ತೆರೆದ. ಒಳಗೆ ಹಾಳಾದ ಪುಸ್ತಕ, ಹಳೆಯ ಫೋಟೋ ಹಾಗೂ ಒಂದು ಪತ್ರ. ಪತ್ರದಲ್ಲಿ ಅಜ್ಜಿ ಬರೆಯಿತು, ಮಗು, ಜೀವನದಲ್ಲಿ ಹಣ, ಮನೆ, ಕೆಲಸ ಆಲ್ ಇಂಪಾರ್ಟೆಂಟ್. ಆದರೆ ಒಂದು ಮಾತು ಮರೆಯಬೇಡ. ಓದುವುದು, ಕಲಿಯುವುದು, ಮನುಷ್ಯರನ್ನು ಗೌರವಿಸುವುದು, ಅದಕ್ಕೆ ಬೆಲೆ ಯಾರೂ ಕೊಡಲ್ಲ. ಅದು ನೀನೇ ಕಟ್ಟಿಕೊಳ್ಳುವ ಸಂಪತ್ತು. ನೀನು ಯಾವಾಗ ಗೊಂದಲದಲ್ಲಿರುತ್ತೀಯೋ ಈ ಮನೆಯನ್ನು ಒಮ್ಮೆ ಭೇಟಿ ಮಾಡು. ನಿನ್ನ ಮನಸ್ಸಿಗೆ ಉತ್ತರಗಳು ಇಲ್ಲಿಯೇ ಸಿಗ್ತವೆ. ರೋಹಿತ್ನ ಕಣ್ಣುಗಳಲ್ಲಿ ನೀರು ಬಂದಿತು. ಅಜ್ಜಿಯ ಮಾತುಗಳು ಅವನಿಗೆ ಬೇಕಿದ್ದ ಉತ್ತರಗಳೇ. ನಗರ ಜೀವನದಲ್ಲಿ ಆತ ವೇಗ, ಹಣ, ಗುರಿ ಇವೆಲ್ಲ ಮುಂದೆ ಓಡುತ್ತಿದ್ದ. ಆದರೆ ಮನಸ್ಸಿಗೆ ಶಾಂತಿ ಇರಲಿಲ್ಲ. ಅಜ್ಜಿಯ ಪತ್ರ ಓದಿ ಅವನು ಅರ್ಥ ಮಾಡಿಕೊಂಡ. ಬದುಕು ವೈದುಷ್ಯದಲ್ಲ, ನೆನಪುಗಳಲ್ಲಿ, ಮನುಷ್ಯರಲ್ಲಿ, ಹೃದಯದ ಮೌನದಲ್ಲಿ. ಅವನು ಮನೆ ಹೊರಗೆ ಬಂದು ಹಳೆಯ ಹಿತ್ತಲನಲ್ಲಿ ಕುಳಿತ. ಹಕ್ಕಿಗಳ ಶಬ್ದ, ಗಾಳಿ, ಮರಗಳ ಕೊಂಪಳಾಟ ಎಲ್ಲವೂ ಹೊಸದಾಗಿ ಕಾಣಿಸಿದವು. ಆ ರಾತ್ರಿ ಆತ ಊರಲ್ಲೇ ಉಳಿಯಲು ನಿರ್ಧರಿಸಿದ. ಬೆಳಗ್ಗೆ ಎದ್ದಾಗ ಅವನ ನಿರ್ಧಾರ ಸ್ಪಷ್ಟ. ನಗರಕ್ಕೆ ಹಿಂತಿರುಗಿ ಗೊಂದಲದ ಓಟ ಕಡಿಮೆ ಮಾಡಿ ಜೀವನವನ್ನು ಸ್ವಲ್ಪ ಮೃದುವಾಗಿ ಬದುಕಬೇಕು. ಅಜ್ಜಿ ಮನೆ ಅವನಿಗೆ ಉತ್ತರ ಕೊಟ್ಟಿತ್ತು. ಅವನು ಮನೆಯಿಂದ ಹೊರಡುವಾಗ ಪೆಟ್ಟಿಗೆಯನ್ನು ನೋಡಿಕೊಂಡು ಹೇಳಿದ, ನೀನು ಹೇಳಿದ ಮಾತುಗಳೇ ನನ್ನ ನಿಜವಾದ ಆಸ್ತಿ ಅಜ್ಜಿ.